ಇದು ಕೋಲಾರದ ಪರಿಸ್ಥಿತಿ ಆದರೆ ಇತ್ತ ಚಿಕ್ಕಮಗಳೂರಿನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಭತ್ತದ ಬೆಳೆ ಇಲ್ಲಿ ನಾಶವಾಗಿಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭತ್ತದ ಬೆಳೆ ಕೈಕೊಟ್ಟಿದೆ. ವೇಗವಾಗಿ ಬೀಸ್ತಾ ಇರುವಂತಹ ಶೀತ ಗಾಳಿ ಮಳೆಗೆ ಭತ್ತದ ಪೈರು ನೆಲಕಚ್ಚಿದೆ. ಕಟಾವಿಗೆ ಬಂದಂತಹ ಭತ್ತ ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ನಾಶವಾಗಿಬಿಟ್ಟಿದೆ. 100 ಎಕರೆ ನಾಶವಾಗುವ ಸ್ಥಿತಿ ತಲುಪಿದರೆ ಇಲ್ಲಿನ ರೈತರು ಕಂಗಾಲಾಗಿದ್ದಾರೆ. ಭತ್ತದ ಬೆಳೆ ಕೈಗೆ ಬರ್ತಾ ಇಲ್ವಲ್ಲ ಅಂತ ಹೇಳಿ ಕಂಗಾಲಾಗಿರುವಂತಹ ರೈತರು. ಮೂಗ್ತಿಹಳ್ಳಿ ಗ್ರಾಮದ 100 ಎಕರೆಯಲ್ಲಿ ಬೆಳೆದಿದ್ದಂಥ ಭತ್ತ ಇದು. ಗಾಳಿಯ ರಭಸಕ್ಕೆ ಗದ್ದೆಗಳಲ್ಲಿ ಅಡ್ಡಡ್ಡವಾಗಿ ಬಿದ್ದುಬಿಟ್ಟಿದೆ ಭತ್ತದ ಪೈರು. ಅಲ್ಲಿಂದ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಅಶ್ವಿತ್ ನೀಡಿದ್ದಾರೆ, ಬನ್ನಿ ನೋಡೋಣ. ಹಿಂಗಾರು ಮುಂಗಾರಿನ ಅರ್ಭಟಕ್ಕೆ ಬೆಚ್ಚಿ ಬಿದ್ದಿದ್ದಂತಹ ಕಾಫಿನಾಡು ಚಿಕ್ಕಮಗಳೂರು ಈಗ ಫೆಂಗಲ್ ಚಂಡಮಾರುತಕ್ಕೆ ಕಂಗಾಲಾಗಿ ಹೋಗಿರುವಂಥದ್ದು. ನಾವಿವಾಗ ಏನು ಚಿಕ್ಕಮಗಳೂರಿನ ತಾಲೂಕಿನ ಮುಕ್ತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಭತ್ತದ ಬೈಲನ್ನು ನಾವು ನೋಡ್ಬೋದು. ನಿನ್ನೆಯಿಂದ ಏನು ಫೆಂಗಲ್ ಚಂಡಮಾರುತದ ಎಫೆಕ್ಟಿಂದಾಗಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಶೀತ ಗಾಳಿ ಬೀಸ್ತಾ ಇರುವಂಥದ್ದು, ಜೊತೆಗೆ ಮಳೆ ಕೂಡ ಆರಂಭವಾಗಿರುವಂಥದ್ದು. ಏನು ಪಿರಿ ಮಳೆ ಜೊತೆಗೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಇದರಿಂದಾಗಿ ಭತ್ತ ಸಂಪೂರ್ಣವಾಗಿ ಗದ್ದೆಯಲ್ಲೇ ಬೆಳೆ ನಾಶವಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಭತ್ತ ಏನಿದೆ ಇದನ್ನು ಕಟಾವಿಗೆ ಬಂದಿತ್ತು. ಇನ್ನೇನು ಈ ಒಂದು ಮಳೆ ಇಲ್ದಲೇ ಇದ್ದಿದ್ರೆ ಆಲ್ರೆಡಿ ಈ ಒಂದು ಭತ್ತದ ಬೈಲೇನಿದೆ ಅಲ್ಲಿ ಆಲ್ರೆಡಿ ಕಟಾವು ಆರಂಭವಾಗಬೇಕಾಗಿತ್ತು. ಆದರೆ ತಂಪಾದ ವಾತಾವರಣ ಜೊತೆಗೆ ಏನು ಮಳೆ ಬರ್ತಾ ಇದೆ, ಇದರಿಂದಾಗಿ ಕಟಾವನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಜೊತೆಗೆ ನಿನ್ನೆಯಿಂದ ಕೂಡ ಧಾರಾಕಾರವಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಇವತ್ತು ಕೂಡ ಆರೆಂಜ್ ಅಲರ್ಟನ್ನು ಕೂಡ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ, ಇಲ್ಲಿರುವಂತಹ 100 ಎಕರೆ ಭತ್ತದ ಗದ್ದೆಯ ಪರಿಸ್ಥಿತಿ ಇದೇ ರೀತಿ ಆಗಿರುವಂಥದ್ದು. ಸಂಪೂರ್ಣವಾಗಿ ಗಾಳಿಯ ಹೊಡೆತಕ್ಕೆ ಭತ್ತದ ಪೈರೇನಿದೆ ಅದು ಗದ್ದೆಗೆ ಬಿದ್ದಿರುವಂಥದ್ದು. ಈ ಪೈರಲ್ಲಿರುವಂತಹ ಭತ್ತ ಏನಿದೆ ಅದು ಸಂಪೂರ್ಣವಾಗಿ ಮೊಳಕೆ ಬರುವ ಒಂದು ಆತಂಕ ಕೂಡ ವ್ಯಕ್ತವಾಗಿರುವಂಥದ್ದು. ಜೊತೆಗೆ ಭತ್ತದ ಹುಲ್ಲೇನಿದೆ ಅದು ಕೂಡ ಏನು ಮುಗ್ಗಿ ಇದನ್ನು ಜಾನುವಾರುಗಳು ಕೂಡ ತಿನ್ನಲಿಕ್ಕೆ ಯೋಗ್ಯವಾಗಲ್ಲ ಅಂತೇಳಿ ರೈತರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಂಪೂರ್ಣವಾಗಿ ತುಂತುರು ಮಳೆ ಜೊತೆಗೆ ವಾತಾವರಣ ಕೂಡ ಹಾಳಾಗಿರುವಂಥದ್ದು. ಇದರಿಂದಾಗಿ ಈ ಒಂದು ಭತ್ತದ ಬೆಳೆ ಏನಿದೆ ಅದು ಕಟಾವು ಮಾಡಲಿಕ್ಕೆ ಕೂಡ ಕಷ್ಟ ಅಂತ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಕಳೆದ ಮುಂಗಾರು ಮತ್ತು ಹಿಂಗಾರಿನ ಹೊಡೆತಕ್ಕೆ ಸಾಕಷ್ಟು ಬೆಳೆ ಕೂಡ ನಾಶವಾಗಿತ್ತು. ಈಗ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ರೈತರು ತಮ್ಮ ಬೆಳೆದಂತಹ ಬೆಳೆಗಳನ್ನು ಏನು ಉಳಿಸಿಕೊಳ್ಳಲಿಕ್ಕೆ ಕೂಡ ಕಷ್ಟ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.